ಬೆಳಗ್ಗೆ ಎದ್ದು ಕಾಸು ನಾನು ಸಿದ್ದು ಫೋಟೋ ಶೂಟ್ ಅದು ಮಾಡ್ಕೊಂಡು ದೇವ್ರ ದರ್ಶನಕ್ಕೆ ಹೊಂಟೀವಿ. ಪುಣ್ಯಕ್ಷೇತ್ರ ಶ್ರೀ ಮಾರಿಕಾಂಬಾ ದೇವಿ ದರ್ಶನ ಪಡಿಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ಬೆಳಗ್ಗೆ ಎದ್ದು ನಾವು ದರ್ಶನ ಅದು ತೊಗೊಂಡು ಫ್ರೆಂಡ್ಸ್ ಸರ್ಕಲ್ ಒಂಥರ ಹೋಗೋದೇ ಖುಷಿ ನೋಡ್ರಿ ತಮ್ಮ. ಯಾಕಂದ್ರೆ ಫ್ರೆಂಡ್ಸ್ ಜೊತೆ ಹೋದ್ರೆ ಒಂದು ಖುಷಿನೇ ಬೇರೆ ಇರುತ್ತೆ. ಆ ಥರ ನಮ್ಮ ಉತ್ತರ ಕರ್ನಾಟಕದ ಫ್ರೆಂಡ್ಸ್ ಅಂದ್ರೆ ಕೇಳಿರನ ಒಂಥರ ಖುಷಿನೇ ಬೇರೆ. ದೇವಿ ಅಂತಂತೂ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ರಿಟರ್ನ್ ರೂಮ್ ಕಡೆ ಬಂದು ಬೆಳಗ್ಗೆ ನಾಷ್ಟ ಅದು ಮಾಡ್ಕೊಂಡು ನಮ್ಮ ಪಯಣ ಮುಂದೆ ಬೆಳೆಸಿದ್ವಿ ನಾವು. ದೋಸ್ತರ ಜೋಡಿ ಒಂಥರ ಇರೋದು ಖುಷಿನೇ ಬೇರೆ. ಏನರ ಒಂಥರ ಮಸ್ಕರಿ ಮಾಡ್ಕೋತ ಫೋಟೋ ಶೂಟ್ ಅದು ಮಾಡ್ಕೋತ ಅಲ್ಲಿಂದ ಮುಂದೆ ಪ್ರಯಾಣ ಬೆಳೆಸಿದ್ವಿ. ದೋಸ್ತರ ಜೋಡಿ ಹೋಗೋದು ಖುಷಿನೇ ಬೇರೆ. ಗಾಡಿಯಾಗ ಮಸ್ಕರಿ ಮಾಡ್ಕೋತ ನೇಚರ್ ಸೌಂದರ್ಯ ಅನುಭವಿಸ್ಕೋತ ಡ್ಯಾನ್ಸ್ ಮಾಡ್ಕೋತ ಆ ಥರ ಹೋಗೋ ಖುಷಿನೇ ಬೇರೆ ಇರುತ್ತೆ. ನಾವು ನೇಚರ್ ನೋಡ್ಬೇಕಾದ್ರೆ ಯಾರು ಕಣ್ಣು ಸಾಲದ. ನಮ್ದ್ರಾಗ ಸಚಿನ, ಸಿದ್ದು, ಈರಣ್ಣ, ಉತ್ತಪ್ಪ ಡ್ರೈವರ ಗಾಡ್ಯಾಗ ಕುಣುದ್ರ ಎಷ್ಟು ಕುಣುದ್ರಂದ್ರೆ ನಾವು ಮುಂದಿನ ಪ್ಲೇಸಿಗೆ ಹೋಗಿ ಸತಕ್ಕೆ ನಮ್ಗೆ ಗೊತ್ತಾಗಲಿಲ್ಲ. ಅದ್ರಾಗ ಅದು ನೇಚರ್ ಎಷ್ಟು ಸೌಂದರ್ಯ ಸವಿಬೇಕಂದ್ರೆ ಎರಡು ಕಣ್ಣು ಸಾಲೋದು. ನಾವು ಒಂಥರ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ರನ್ನಂತರೂ ನೋಡ್ಬೇಕು, ಮಳೆ ಆಗುವತ್ಲೇ ನಾವು ಅಂತೂ ಇಂತೂ ಮಳೆ ಆಯ್ತು ನೋಡ. ಫುಲ್ ಡ್ಯಾನ್ಸ್ ಮಾಡ್ಕೋತ ಹೊಂಟಿ ಸ್ವಲ್ಪ ಅಲ್ಲೇ ತರಿಬ್ ತಾಸ ಬ್ಯಾಡ್ಲೆ ಮುಂದೆ ಹೋಗೋಣ ಅಂಥೇಳಿ ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿ ಮುಂದೆ ಹೊಂಟಿ. ಅದ್ರಾಗ ಘಾಟ್ ಸೆಕ್ಷನ್ ಅಂದರು ಫುಲ್ ಘಾಟ್ ಸೆಕ್ಷನ್ ಐತಿ. ಕುಣಿದು ಬಿಡುವಲ್ಲಾಗ್ಯಾರ. ಆ ಥರ ಕರ್ವ್ ಅಂತರೂ ಒಳ್ಳೆ ಆತಾವು. ಒಟ್ಟು ಕುಣಿದಂದ್ರೆ ಕುಣಿದ. ಅದ್ರಾಗ ಲೈಟ್ ಹಚ್ಚನವರು ಲೈಟ್ ಹಚ್ಚೋರು ಶಿಸ್ತ ಕುಣಿದ್ವಿ. ಮತ್ತು ಏನು ಎಂಜಾಯ್ ಮಾಡಿದೀವಿ ಅಂದ್ರೆ ಫ್ರೆಂಡ್ಸ್ ಅಂದ್ರೆ ಹಿಂಗಿರ್ಬೇಕು ನೋಡಿ. ಎಲ್ಲರ ಹೊರಗೆ ಹೋದ್ರೆ ಫುಲ್ ಎಂಜಾಯ್ ಮಾಡೋದು ಒಂಥರ ಖುಷಿನೇ ಬೇರೆ. ಡ್ರೈವರು ಹತ್ತ ಸಾಥ್ ಕೊಟ್ಟ ಖುದ್ದ ಜಕ್ಕೋತ ಇವನು ಬಡ್ಕೋತ ಅಂತೂ ಫುಲ್ಲು ಎಂಜಾಯ್ ಮಾಡಿದ್ವಿ. ನಮ್ದಾಗ ಈರಣ್ಣ, ಉತ್ತಪ್ಪ, ಆಮೇಲೆ ಮ್ಯಾಗ ಸಚಿನ, ರಣ್ಣ, ರಮೇಶ, ಸಿದ್ದು ಒಂಥರ ಫುಲ್ಲು ಡ್ಯಾನ್ಸ್ ಮಾಡಿದ್ರು. ಅವತ್ತು ಫುಲ್ಲು ಒಂಥರ ಬೋರ್ ಇದ್ದಿದ್ದು ಖುಷಿ. ಕುಣಿದು ಹುಡುಗಿ ಫೀಲಿಂಗ್ದಾಗ ಕುಣಿದ್ರು. ಏನು ಟ್ರಿಪ್ ಮಜಾ ಮಾಡ್ಬೇಕಂತ ಕುಣಿದ್ರು. ಏನೋ ತಿಳಿವಾತಾಗೈತೆ. ಶಿಸ್ತ ಕುಣಿದ್ವಿ. ಎಂಜಾಯ್ ಮಾಡ್ಕೋದು ಅಂತಿಂತು. ಆಗುಂಬೆ ಘಾಟಿಗೆ ಸೈಡ್ ನಮ್ಮ ಗಾಡಿ ಬಂತ. ನಮ್ಮ ಡ್ರೈವರ್ ಅಂತರೂ ಎಷ್ಟು ಕೇರ್ಫುಲ್ಲಾಗಿ ಹೊಡೆದ್ನಂದ್ರೆ ಅವಂದು ದೃಷ್ಟಿ ಏನೈತಂದ್ರೆ ಫುಲ್ ನಮ್ಮನ್ನೆಲ್ಲ ಕೇರ್ನಾಗ ತೊಗೊಂಡು ಹೋದ. ನೇಚರ್ ಮಾತ್ರ ಕಣ್ಣು ಎರಡು ಸಾಲೋದು. ಅದ್ರಾಗ ಕರ್ವ್ ಅಂತರೂ ಒಂದ್ರ ಮ್ಯಾಗ ಒಂದು ಕರ್ವಿಂಗ್ ಇದ್ದು. ಡ್ರೈವರ್ ಮಾತ್ರ ಪರ್ಫೆಕ್ಟ್ ಡ್ರೈವರ್ ಐತೆ ನಮ್ದ್ರಾಗ. ಫ್ರೆಂಡ್ಸ್ ಜೊತೆಗೆ ಹೋಗೋದೊಂಥರ ಮಸ್ಕಿರಿ. ರೋಡು ಆಗುಂಬೆ ಘಾಟ್ನ್ಯಾಗ ಫುಲ್ ಮಸ್ತ್ ಮಾಡಿದ್ವಿ. ಸಿದ್ದು, ಗುರು, ಆಕಾಶ, ಉತ್ತಪ್ಪ ಆ ಘಾಟ್ ಸೌಂದರ್ಯ ನೋಡ್ಲಿ ಅನ್ನೋರು. ಇಲ್ಲಿ ನೋಡಲಿ ಅಲ್ಲಿ ನೋಡಲಿ ಅನ್ನೋರು. ಹಿಂದೆ ಕುಣಿಯಾರ. ಮಸ್ತ್ ಮಸ್ಕರಿ ಮಾಡಿದ್ವಿ.
ಹಿಂದ್ಗಡೆ ಕುಂತಾರಂತರು ಡ್ಯಾನ್ಸ್ ಅಂತರು ಮಾಡುದ ಅಕ್ಕಿ ಹೊಡಿದ ಫುಲ್ ಘಾಟ್ ಸೆಕ್ಷನ್ದಾಗಂತರು ಗಾಡಿ ಈ ಕಾಡು ಹೊಳೋದು ಆ ಕಾಡು ಹೊಳೋದು ಹತ್ರ ಕುಣಿಯವ್ರು ಇವ್ರ ಫೀಲಿಂಗ್ ಸಾಂಗ್ ಹಚ್ಕೊಂಡು ಕುಣಿಯವ್ರ ಏನು ಎಲ್ಲರಿಗೂ ಲವ್ ಫೀಲಿಂಗ್ ಐತೋ ಏನೋ ಗೊತ್ತಿಲ್ಲ ಕುಣಿಯಾರು ಫುಲ್ ಫೀಲಿಂಗ್ ಸಾಂಗ್ ಹಚ್ಚನವ್ರು ಒಟ್ಟ ಒಂಥರ ಇಂಟ್ರೆಸ್ಟಿಂಗ್ ದೋಸ್ತರು ಅಂದ್ರೆ ಹಿಂಗಿರ್ಬೇಕು ನೋಡ ಕೂದಲ ಜಕ್ಕೋತ ಇದನ್ನು ಮಾಡ್ಕೋತ ಮಸ್ಕರಿ ಮಾಡ್ಕೋತ ಆ ಥರ ಎದುರಿಗೆ ಗಾಡಿ ಬಂದ್ರೆ ನಮ್ಮ ಗಾಡಿ ಸೈಡ್ ಸಿಗಿಬೇಕಂದ್ರೆ 5ರಿಂದ 10 ನಿಮಿಷ ಬೇಕು ಆ ಥರ ಡ್ರೈವರ್ ಮಾತ್ರ ಪರ್ಫೆಕ್ಟ್ ಡ್ರೈವರ್ ನೆನೆಸ್ಬೇಕು ಅವನು ಖುಷಿ ಬೇರೆ ಇರುತ್ತೆ ಇವು ಅಂದರು ಎಷ್ಟು ಚಂದ ಕಾಣ್ತದೆ ಈ ಕಡೆ ಗುಡ್ಡ ಆ ಕಡೆ ಕರ್ವಿಂಗ ಅದ್ರ ಡ್ಯಾನ್ಸ್ ಫ್ರೆಂಡ್ಸ್ ನಗೋದು ಚೀರೋದು ಟ್ರಿಪ್ ಅಂದರೆ ಹಿಂಗೆ ಮಾಡ್ಬೇಕು ನೋಡಿ ಜೀವನದಾಗ ಒಮ್ಮೆರ ಈ ಕಡೆ ನೋಡಿದ್ರೆ ಫುಲ್ಲು ಡೀಪ್ ಅಂದ್ರೆ ಡೀಪ್ ಆಗುಂಬೆ ಘಾಟ್ ಅಂದ್ರೆ ಕೇಳಿದ್ರೇನ ಕರ್ನಾಟಕದ ಒಂಥರ ಫೇಮಸ್ ಘಾಟ್ ಇದೆ ಆಗುಂಬೆ ಘಾಟ್ ಇವು ಫೋಟೋಶೂಟು ಮಸ್ತ್ ಬರುತ್ತೆ ಇಲ್ಲ ಫ್ರೆಂಡ್ಸ್ ಅಂದರೆ ಹಿಂಗಿರ್ಬೇಕು ನೋಡಿ ಎಲ್ಲ ಕೂಡಿ ಹೋಗ್ಬೇಕು ಫ್ಯಾಮಿಲಿಗಿಂತ ಫ್ರೆಂಡ್ಸ್ ಜೋಡಿ ಹೋಗಿ ಖುಷಿನೇ ಬೇರೆ ಇರುತ್ತೆ ಫುಲ್ ಎಂಜಾಯ್ ಮಾಡಿದ್ವಿ ನೇಚರ್ ಅಂತರೂ ಕಾಯ್ಕೊಂಡು ಚಾಲೂ ಹೋಗಲ್ಲ ನಮ್ಮ ಡ್ರೈವರ್ ಅಂತರೂ ಆರಾಮ್ ನಮ್ಮ ಕೇರ್ಫುಲ್ಲೇ ಡ್ರೈವಿಂಗ್ ಮಾಡಿದ್ದ ಅವ್ನು ನೆನೆಸ್ಬೇಕು ಆ ಥರ ಹಿಂದೆ ಕುಂದು ಡ್ಯಾನ್ಸ್ ಮಾಡೋರು ಬೇರೆ ಆ ಥರ ಖುಷಿ ಬೇರೆ ಅಂತೂ ಆಗುಂಬೆ ಘಾಟ್ನ್ಯಾಗ ಕರ್ವಿಂಗ್ದಾಗ ಕರುವು ನೋಡೋದಿಲ್ಲ ಹೆಂಗೈತೆ ಫುಲ್ ಪರ್ಫೆಕ್ಟ್ ಡ್ರೈವರ್ ಸಿದ್ಧಾರಣ್ಣ ಆಕಾಶ ಉತ್ತಪ್ಪ ರಮೇಶ ಎಲ್ಲ ಲವ್ ಫೀಲಿಂಗ್ದಾಗ ಇಷ್ಟು ಡ್ರೈವರ್ ಓಕೆ ನಾವು ಪರ್ಫೆಕ್ಟ್ ಡ್ರೈವರ್ ನೋಡಪ್ಪ ನಮ್ಮ ಸರ್ ಕರ್ವಿಂಗರು ನೋಡ್ರಿ ನೀವು ವಿಡಿಯೋದಾಗ ಕಾಣ್ತದೆ ಆಗುಂಬೆ ಘಾಟ್ ವ್ಯೂ ಪಾಯಿಂಟ್ ನೋಡ್ರಿ ಅದು ನೇಚರ್ ಎಷ್ಟು ಕಾಣ್ತದೆ ನೋಡಿ ಎಷ್ಟು ಸೌಂದರ್ಯ ನೋಡಿ ಪ್ರಕೃತಿ ಸೌಂದರ್ಯ ಹೆಂಗೆ ಕಾಣ್ತದೆ ನೋಡಿ ಸುತ್ತಮುತ್ತ ಗುಡ್ಡ ಆ ಘಾಟ್ ಸೆಕ್ಷನ್ದಾಗ ವ್ಯೂ ಪಾಯಿಂಟ್ಸ್ ಫುಲ್ ಡೀಪ್ ಐತಿದೆ ನಮ್ಮ ದೋಸ್ತರು ಎಲ್ಲ ಫೋಟೋಶೂಟ್ ಅದು ಮಾಡ್ಕೊಂಡ ನೇಚರ್ ನೋಡ್ರಿ ಅಲ್ಲಿ ಎಷ್ಟು ಚಂದ ಐತಿ ಕ್ಯಾಕಿ ಹೊಡ್ಕೋತ ಮತ್ತು ನಮ್ಮ ಪಯಣ ಮುಂದೆ ಬೆಳೆಸಿದ್ವಿ ಅಲ್ಲೇ ಸ್ವಲ್ಪ ಹೊತ್ತು ಆದ್ಮ್ಯಾಗ ಸ್ವಲ್ಪ ಗಾಡಿ ನಿಂದ್ರಿಸಿ ಜ್ಯೂಸ್ ಅದು ಕುಡ್ಕೋತ ಮತ್ತು ನಮ್ಮ ಒಂದು 5 ನಿಮಿಷ ನಿಂತು ಮತ್ತು ಗಾಡಿ ಸ್ಟಾರ್ಟ್ ಮಾಡಿ ಮತ್ತು ಮುಂದೆ ಹೋದ್ವಿ ಅಂತೂ ಇಂತೂ ಶ್ರೀ ಶಾರದಾಂಬ ದೇವಿ ಶೃಂಗೇರಿ ಪುಣ್ಯಕ್ಷೇತ್ರ ದರ್ಶನಕ್ಕೆ ಎಲ್ಲ ಗೆಳೆಯರ ಬಳಗ ಕೂಡ್ಕೊಂಡು ಬಂದ್ವಿ. ಅಲ್ಲಿಂದ ದೇವಸ್ಥಾನದೊಳಗೆ ನೇಚರ್ ಎಷ್ಟು ಚಂದ ಐತೆ ನೋಡಿ. ದೇವಸ್ಥಾನ ಗುಡಿ ಗೋಪುರ ಅದರ ದೋಸ್ತರು ಗುಡಿ ವೀಕ್ಷಣೆ ಮಾಡೋ ಪ್ಲೇಸ್ಗಳು ಪ್ರವಾಸಿಗರು ನೋಡೋದು ಒಂಥರ ಖುಷಿ. ಅಲ್ಲೇ ಪಕ್ಕದಲ್ಲಿ ಟೆಂಪಲ್ಸ್
ಆನಿತ್ತ ಪ್ರವಾಸಿಗರ ಮಧ್ಯೆ ಹಳೆ ಕಾಲದ ಗುಡಿ ನೋಡೋದು ಒಂಥರ ಚೆಂದ ನೋಡ್ರಿ. ದೇವಸ್ಥಾನದ ಒಳಗೆ ಮನಸ್ಸಿಗೆ ಒಂಥರ ನೆಮ್ಮದಿ ಇರುತ್ತೆ. ಹಳೆ ಕಾಲದ ಗುಡಿ ಇದು. ಅಲ್ಲೇ ಪಕ್ಕದಲ್ಲೇ ಹೊಳೆಯಲ್ಲಿ ನಾನು ನಮ್ಮ ದೋಸ್ತರು ಕೂಡಿ ಮೀನ ನೋಡಕ್ಕೆ ಹೋಗಿ ಎಂಥ ಮೀನಿದ್ದು ಅಂದ್ರೆ ದೊಡ್ಡ ಮೀನಿದ್ದು. ನೀವು ನೋಡ್ಬೋದು ಇಲ್ಲಿ ಮೀನ ಎಷ್ಟು ದೊಡ್ಡ ಇದ್ದು ಅಂತ ಕಾಣ್ತಾವ ನೋಡ್ರಿ. ದೇವಿ ಮೀನ ಅಂತಾರೆ. ದೇವಿ ಆಶೀರ್ವಾದದಿಂದ ಇದ್ದ ಮೀನಗಳು ಅಂತಾರೆ. ಅಲ್ಲಿಂದ ಊಟಕ್ಕೆ ಹೋದ್ವಿ, ಪ್ರಸಾದ ತಗೋಕಂತೇಳಿ ಒಳಗೆ ಹೋದ್ವಿ. ಸಾಲಾಗ ಕುಂತ ಕಾಸ ಪುಣ್ಯ ಮಾಡಿರೋ ಪ್ರಸಾದ ತೊಗೋಬೇಕಂದ್ರೆ ಫೋಟೋ ಶೂಟ್ ಅದು ಮಾಡ್ಕೊಂಡ ಮತ್ತು ಗೆಳೆಯರು ಎಲ್ಲರೂ ಕೂಡ್ಕೊಂಡ ಗಾಡಿ ಕಡೆ ಬಂದ ಮತ್ತು ಮುಂದಿನ ಪ್ರಯಾಣ ಬೆಳೆಸಿದ್ವಿ. ನೇಚರ್ ನೋಡ್ರಿ ಹೆಂಗೆ ಕಾಣ್ತದೆ. ನೇಚರ್ ಫುಲ್ ಅಂತ ಇಂಥ ಕುದುರೆಮುಖ ಘಾಟ ಕಡೆ ಬಂದ್ವಿ. ಕುದುರೆಮುಖ ಘಾಟ ಒಳಗೆ ಅಲ್ಲೇ ಒಂದು 5 ನಿಮಿಷ ನಿಂತ ಏನು ನೇಚರ್ ಇದೆ ಅಂದರೆ ಕುದುರೆಮುಖ ಘಾಟ ಅಲ್ಲೇ ಫೋಟೋ ಶೂಟ್ ಅದು ಮಾಡ್ಕೊಂಡ ಮತ್ತು ನಮ್ಮ ಪ್ರಯಾಣ ಮುಂದುವರೆಸಿದ್ವಿ. ಅವಾಗ ಸ್ವಲ್ಪ ವರನ್ ನಮ್ಮ ಮ್ಯಾಗ ಕರುಣೆ ತೋರಿದ್ರು. ಅಂತೂ ಇಂತೂ ಮಳೆ ಆಯ್ತು. ರನ್ನನ್ನ ಆಸೆಯಂತೆ ಮಳೆ ಆಯ್ತು. ಆಮೇಲೆ ಕ್ಲೈಮೇಟ್ ಎಲ್ಲ ಕೋಲ್ಡ್ ಆಯ್ತು. ಒಂಥರ ಕಣ್ಣಿಗೆ ಖುಷಿ ಬಂತು, ಮನಸ್ಸಿಗೆ ನೆಮ್ಮದಿ ಆಯ್ತು. ಅಲ್ಲಿಂದ ಮತ್ತು ನಮ್ಮಿಂದ ಪ್ರಯಾಣ ಮತ್ತು ನಾವು ಧರ್ಮಸ್ಥಳ ನಿಯರೆಸ್ಟ್ ಶ್ರೀರಾಮನ ಮಂದಿರಕ್ಕೆ ಬಂದೀವಿ. ದೋಸ್ತರು ಕೂಡ ಎಲ್ಲ ಜೈ ಶ್ರೀರಾಮ ಮಂದಿರಕ್ಕೆ ಬಂದು ಅಲ್ಲೇ ಸ್ವಲ್ಪ ಹೋಗಿ ದರ್ಶನ ತೊಗೊಂಡ್ವಿ. ರಾಮನ ದರ್ಶನ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ಎಲ್ಲರೂ ಅಲ್ಲೇ ದರ್ಶನ ಅದು ತೊಗೊಂಡು ಟೆಂಪಲ್ ಮಾತ್ರ ಸೂಪರ್ ಐತಿ. ಮಸ್ತ್ ಕಟ್ಟ್ಯಾರ ಟೆಂಪಲ್. ಒಳಗಂತರೂ ಕ್ಲೀನ್ ಮಸ್ತ್ ಇಟ್ಟ. ದೇವಸ್ಥಾನದ ಒಳಗೆ ಹೋದ್ರೆ ಖುಷಿನೇ ಬೇರೆ. ಶ್ರೀ ರಾಮ ಅಲ್ಲೇ ಫೋಟೋ ಶೂಟ್ ಅದು ಮಾಡ್ಕೊಂಡು ಮತ್ತು ನಮ್ಮ ಮುಂದೆ ಧರ್ಮಸ್ಥಳಕ್ಕೆ ಹೋದ್ವಿ. ಧರ್ಮಸ್ಥಳದಾಗ ಸಾಯಂಕಾಲ 7 ಗಂಟೆಗೆ ತಲುಪಿದ್ವಿ ನಾವು. ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ನೋಡ್ಬೇಕಂದ್ರೆ ಕಣ್ತುಂಬ ಸಾಲದು. ಅಲ್ಲಿ ಪ್ರಸಾದ, ಅಲ್ಲಿ ವಾತಾವರಣ, ಅಲ್ಲಿ ಗುಡಿದು ಒಂಥರ ಮನಸ್ಸಿಗೆ ನೆಮ್ಮದಿ. ಫ್ರೆಂಡ್ಸ್ ಜೋಡಿ ಕೂಡಿ ಶಾಪಿಂಗಲ್ಲಿ ಮಾಡ್ಕೊಂಡು ಮತ್ತು ದರ್ಶನ ಅದು ತೊಗೊಂಡು ಮತ್ತು ರೂಮ್ ಕಡೆ ಹೊಂಟೀವಿ ನಾವು.